ಹಾಯ್. ನನಗಿಷ್ಟ ಆಗುವಂಥ ಜಾಗಕ್ಕೆ ನಾನು ಇವತ್ತು ವಿಸಿಟ್ ಮಾಡಿದ್ದೆ. ಮನುಷ್ಯ ನೇಚರ್ ಮಧ್ಯೆ ಪ್ರಾಣಿ ಪಕ್ಷಿಗಳನ್ನ ಪ್ರೀತಿಸ್ತಾ ಹೋದಷ್ಟು ಲೈಫ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮನುಷ್ಯನ ನಂಬೋದಕ್ಕಿಂತ ಇವ್ರುಗಳನ್ನು ನಂಬಿದ್ರೆ ನಮಗೆ ಯಾವುದೇ ರೀತಿ ಮೋಸಗಳಾಗೋದಿಲ್ಲ. ಅದಕ್ಕೆ ನಾನಿವತ್ತು ಒಂದು ಕೂಲ್ ಆಕ್ವಾ ಪೆಟ್ಸ್ ಅಂತ ನಮ್ಮ ಮಂಡ್ಯದಲ್ಲಿ ಶುರುವಾಗಿರುವಂಥ ಶಾಪ್ಗೆ ನಾನು ವಿಸಿಟ್ ಮಾಡಿದ್ದೆ. ಅಲ್ಲಿ ನಾನು ಫಸ್ಟ್ ನೋಡಿದ್ದು ಇಂಡೋರ್ ಪ್ಲ್ಯಾಂಟ್ಸ್ಗಳು. ಒನ್ ಆಫ್ ದ ಮೈ ಫೇವ್ರೆಟ್ ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನ ನಾನು ತುಂಬಾ ಕ್ಯಾರಿ ಮಾಡ್ತೀನಿ. ಮತ್ತು ಕಲರ್ಫುಲ್ ಆಗಿರೋವಂಥ ಪಾಟ್ಸು, ಕ್ವಾಲಿಟಿ ವೈಸ್ ಪಾಟ್ಸ್ಗಳು ತುಂಬಾ ಚೆನ್ನಾಗಿತ್ತು. ಗಿಫ್ಟಸ್ ಕೊಡಲಿಕ್ಕೆ ಇಂಡೋರಲ್ಲಿ ನಾವು ಆಫೀಸಲ್ಲಿ ಇಡಲಿಕ್ಕೆ ಒಳ್ಳೊಳ್ಳೆ ಗಿಫ್ಟಸ್ಗಳಿದೆ. ಇಂಡೋರ್ ಪ್ಲ್ಯಾಂಟ್ಸ್ಗಳಂತೂ ತುಂಬಾ ಇದು ನೋಡಿ ಬುದ್ಧ ಎಷ್ಟು ಚೆಂದ ಇದೆ. ಲಿಂಗದ ಮೇಲೆ ವಾಟರ್ ಫ್ಲೋ ಆಗುತ್ತೆ, ಬಟ್ ಅದೆಲ್ಲ ತುಂಬಾ ಕ್ಯೂಟಾಗಿತ್ತು. ಇದೆಲ್ಲ ನಂಗೆ ತುಂಬಾ ಇಷ್ಟ ಆಯಿತು. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರು ನನಗೆ ತುಂಬಾ ಖುಷಿ ಆಯಿತು ಇದರಿಂದ. ಹಂಗಾಗಿ ನಾನು ಈ ವಿಡಿಯೋನ ತುಂಬ ಖುಷಿಯಿಂದ ಮಾಡ್ತಾಯಿದ್ದೀನಿ. ಬಟ್ ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ನನಗೆ. ಪ್ಲ್ಯಾಂಟಸಲ್ಲೇ ಆಗಲಿ, ಪಾಟ್ಸಲ್ಲೇ ಆಗಲಿ, ತುಂಬಾ ಇಷ್ಟಪಟ್ಟು ತೊಗೊಂಡಂಥ ಪಾಟ್ಸ್ಗಳೆಲ್ಲ ಇದೆ ಅಲ್ಲಿ. ನಾನು ಕ್ಯಾರಿ ಮಾಡಿದ್ದೀನಿ, ತುಂಬ ಕ್ಯಾರಿ ಮಾಡ್ತಿರ್ತೀನಿ ನಾನು. ಮತ್ತು ನಮ್ಮ ಮನೆಯಲ್ಲೂ ತುಂಬ ಇದೆ. ಬಟ್ ನಾವು ಏನು ದೊಡ್ಡ ಮನೆಯಲ್ಲಿ ಇರೋವಂಥ ಜನಗಳೇನಲ್ಲ. ಬಟ್ಟು ಪುಟ್ಟಗೂಡಾದ್ರೂ ತುಂಬ ನೀಟಾಗಿ ಇಟ್ಕೋಬೇಕು ಮನೆಗಳನ್ನ. ಒಂಥರ ಮನೆಗೆ ಬಂದ ತಕ್ಷಣವೇ ಗುಡ್ ಫೀಲ್ ಆಗಬೇಕು. ನಾನೊಂದು ಫಿಶ್ ತೊಗೊಬಂದೆ. ಫಿಶ್ಶು ಫೈಟರ್ ಫಿಶ್ ಅಂತ ತುಂಬಾ ಚೆನ್ನಾಗಿದೆ. ಸಿಂಗಲ್ ಆಗಿ ತುಂಬ ಕ್ಯೂಟಾಗಿದೆ. ಅದು ಇನ್ನೊಂದು ದಿನ ಯಾವತ್ತಾದರೂ ನಾನು ವಿಡಿಯೋ ಮಾಡಾಕ್ತೀನಿ. ಬಟ್ಟು ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ತುಂಬ ಖುಷಿಪಟ್ಟು ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಇಲ್ಲಿ ಫಿಶ್ಗಳು ತುಂಬ ವೆರೈಟಿ ಸಿಗುತ್ತೆ. ತುಂಬಾ ವೆರೈಟಿ ಅಂದರೆ ಒಂದೊಂದು ರೇಟ್ ಇರುತ್ತೆ. ಬಟ್ ತುಂಬಾ ಈ ದೊಡ್ಡ ದೊಡ್ಡ ಮನೆಗಳಿಗೆ ಮತ್ತು ಇಷ್ಟಪಟ್ಟು ಸಣ್ಣ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಕೂಡ ಬೈ ಮಾಡೋವಂಥ ಒಂದು ಕ್ಯೂಟ್ ಫಿಶಸ್ಗಳು ತುಂಬಾ ಇಷ್ಟ ಆಗುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ಮಕ್ಳಿಗಂತೂ ಒನ್ ಆಫ್ ದ ಫೇವ್ರೆಟ್ಟು ಫಿಶು ಸಾಕೋದು. ಆಮೇಲೆ ಡಾಗ್ಸು, ಪೆಟ್ಸ್ಗಳು ಆಲ್ಮೋಸ್ಟ್ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಅಲ್ಲಿ ಬಂದು ಮಕ್ಕಳು ಕೂಡ ಹೇಳ್ತಾಯಿದ್ರು, ಅಕ್ಕ ಈ ಫಿಶ್ ತಗೊಂಡಿದ್ದೀನಿ ನಾನು, ಇದು ಚೆನ್ನಾಗಿದೆ, ಮತ್ತು ಅದು ತುಂಬ ಮರಿಗಳು ಬರುತ್ತೆ, ಆ ಥರ ಫಿಶ್ಗಳನ್ನೂ ತೊಗೊಳ್ಳಿ, ನಾವು ಸಾಕ್ತಾಯಿದ್ದೀವಿ ಅಕ್ಕ ಅಂತ ಎಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾಯಿದ್ರು. ಹಾವಿನ ಫಿಶ್ಶು ನಾನು ಇದು ಯಾವುದನ್ನು ನೋಡೇ ಇರಲಿಲ್ಲ. ನಮ್ಮ ಇದರಲ್ಲಿ ಮಾಮೂಲಿ ಫಿಶ್ಗಳು ನೋಡಿರ್ತಿದ್ವಿ. ಫಾರ್ ದ ಫಸ್ಟ್ ಟೈಮ್ ನಾನು ಒಂದು ಫಿಶ್ನ ಸಾಕಬೇಕು ಅಂತ ಅನಿಸಿದ್ದು ಈ ಪ್ಲೇಸಿಗೆ ಹೋದ್ಮೇಲೆ. ನನ್ನ ಮಗನೂ ತುಂಬ ಇಷ್ಟಪಟ್ಟ. ಅವನು ಹಾಗೆ ಎಲ್ಲದನ್ನು ವೀಡಿಯೋ ಮಾಡುವಮ್ಮ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಕ್ಕಾಗಿ ವೀಡಿಯೋ ಮಾಡಿದೆ. ಬಟ್ ಶಾಪ್ ಅವರು ಕೂಡ ನನ್ನ ಬ್ರದರ್ ಇದ್ದಾರೆ, ಅವ್ರ ಫ್ರೆಂಡು. ಬಟ್ ಎಲ್ಲರೂ ಒಂದು ಲೈಫಲ್ಲಿ ಸೆಟಲ್ಡ್ ಆಗಬೇಕಂತಲೇ ಒಂದು ಬಿಸ್ನೆಸ್ ಅಂತ ಮಾಡ್ತಾರೆ. ಬಿಸ್ನೆಸ್ ಮಾಡೋದಕ್ಕಿಂತ ಜನಗಳಿಗೆ ಒಂದು ಗುಡ್ಡು ಫೀಲ್ ಸಿಕ್ಕೋದು ಈ ಥರ ಫಿಶಸ್ಗಳು, ಪ್ರಾಣಿ, ಅದು ನೇಚರು ಇದ್ರ ಮಧ್ಯೆ ಇದ್ದಾಗ ನಾವು ಈಗ ಏನೋ ಮನಸ್ಸಿಗೆ ತುಂಬ ನೋವಾದಾಗ ಮನೇಲಿ ಯಾವುದೇ ಒಂದು ಪುಟ್ಟು ಜೀವ ಇದ್ರೂ ಅದ್ರ ಜೊತೆ ತುಂಬ ಮಾತಾಡಿ ಖುಷಿ ಪಡ್ತೀವಿ. ಸುಮ್ಮನೆ ಲೈಫಲ್ಲಿ ತುಂಬ ವರ್ಕ್ ಪ್ರೆಷರು, ಜಲಸ್ಸು, ಜಗಳ, ಕೋಪ, ತಾಪ ಎಲ್ಲ ಲೈಫಲ್ಲೂ ಇರುತ್ತೆ. ಬಟ್ ಅದನ್ನೆಲ್ಲ ಬದಿಗೊತ್ತಿ ಒಂದು ಟೈಮ್ ಮೌನವಾಗಿ
ಈ ಥರದ್ದನ್ನೆಲ್ಲ ನೋಡ್ತಾ ಇದ್ದರೆ ಓ ಇಲ್ಲ ಇದೊಂಥರ ಗುಡ್ ಫೀಲ್ ಕೊಡುತ್ತೆ ಅಂತ ಅನಿಸುತ್ತೆ. ಎಲ್ಲರೂ ಅವ್ರವ್ರ ಆಸೆಗಳಿಗೆ ತಕ್ಕನಾಗೆ ಇರ್ತಾರೆ. ಬಟ್ ನಾವು ಸಣ್ಣ ಸಣ್ಣ ಇದರಲ್ಲೇ ಖುಷಿ ಪಡ್ತಾ ಹೋದರೆ ಲೈಫ್ ತುಂಬ ಚೆನ್ನಾಗಿರುತ್ತೆ. ಎಲ್ಲಾದರೂ ದೊಡ್ಡ ದೊಡ್ಡದಾಗಿ ಯೋಚನೆ ಮಾಡ್ತಾ ಹೋದರೆ ಲೈಫು ತುಂಬಾ ಕಷ್ಟಪಡಬೇಕಾಗ್ತದೆ. ದುಡ್ಡಿನ ಹಿಂದೆ ಹೋದ್ವಿ, ಮತ್ತೇನೋ ಯಾವುದೋ ವ್ಯಕ್ತಿಯಿಂದ ಹೋದ್ವಿ, ಎಲ್ಲ ಅದರಿಂದನೂ ವ್ಯಕ್ತಿಗಳ ಹಿಂದೆ ಹೋದರೆ ಮೋಸ ಆಗ್ತದೆ. ದುಡ್ಡಿನಿಂದ ಹೋದರೆ ತುಂಬ ಕಷ್ಟಪಟ್ಟರೂ ಆ ದುಡ್ಡು ಕೂಡ ನಮಗೆ ಮೋಸದಿಂದನೇ ಕಳ್ಕೊಳ್ಳೋವಂಥ ಪರಿಸ್ಥಿತಿಗಳು ಎಲ್ಲರಿಗೂ ಬಂದಿರುತ್ತೆ. ಬಿಸ್ನೆಸ್ ಅಂತ ಬಂದಾಗಲೂ ಅಷ್ಟೇ, ಬಿಸ್ನೆಸ್ಸಲ್ಲಿ ಲಾಸು ಪ್ರಾಫಿಟ್ಟು ತುಂಬ ಆಗ್ತದೆ. ಜೀವನನ ಹೇಗೆ ನಾವು ತೊಗೊಂಡೋಗ್ತೀವಿ ಆ ಥರ ನಾವು ದೊಡ್ಡದಾಗಿ ಯೋಚನೆ ಮಾಡ್ತಾಯಿದ್ರೆ ಅದ್ರ ತಕ್ಕನಾಗೆ ನಾವು ಅನುಭವಿಸ್ಬೇಕಾಗ್ತದೆ. ನನ್ನ ಮನಸ್ಸಿನ ಮಾತುಗಳನ್ನ ನಾನು ಹೇಳ್ತಾ ಇದ್ದೀನಿ, ಬಟ್ ಅದು ಯಾರಿಗೆ ಇಷ್ಟ ಆಗ್ತದೋ ಇಷ್ಟ ಆಗಲ್ಲೋ ಅದು ನನಗೆ ಗೊತ್ತಿಲ್ಲ. ನನಗಿಷ್ಟ ಆಗಿ ಕೆಲವೊಂದು ಪುಟ್ಟ ಪುಟ್ಟ ಮಾತುಗಳನ್ನ ಮನಸ್ಸಲ್ಲಿರೋ ಮಾತುಗಳನ್ನ ಹೇಳ್ತಾ ಇರ್ತೀನಿ. ಫಾರ್ ದ ಫಸ್ಟ್ ಟೈಮ್ ನಾನು ಯೂಟ್ಯೂಬಲ್ಲಿ ನನ್ನ ಓನ್ ವಿಡಿಯೋ ಮಾಡಿ ಅದಕ್ಕೊಂದು ವಾಯ್ಸ್ ಕೊಟ್ಕೊಂಡು ಮಾತಾಡ್ತಾ ಇರೋದು. ಏನಾದರೂ ತಪ್ಪಾಗಿದ್ರೆ ನಾನು ಕ್ಷಮಿಸ್ಬಿಡಿ. ಬಟ್ ಈ ಜಾಗಕ್ಕೆ ಒಂದ್ಸಲ ನೀವು ನಮ್ಮ ಮಂಡ್ಯಕ್ಕೆ ವಿಸಿಟ್ ಮಾಡಿ. ಇದು ಪ್ರಮೋಷನ್ ಅಂತ ಏನಲ್ಲ, ಬಟ್ ನನಗೆ ಇಷ್ಟ ಆಯಿತು. ನೀವು ಒಂದ್ಸಲ ನೋಡಿ, ನಿಮ್ಗೆ ಇಷ್ಟ ಆದರೆ ನೀವು ಒಂದು 4 ಜನ ಫ್ರೆಂಡ್ಸ್ಗೆ ಹೇಳಿ ನೋಡಲಿ. ಇದು ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಒಂದೇ ಬರೀ ವರ್ಕ್ ಕಡೆ ಗಮನ ಕೊಟ್ಟು ಒಂದು ಸಲ ರಿಫ್ರೆಶ್ ಆಗ್ತದೆ ಮೈಂಡು. ಈ ಥರ ವಿಸಿಟ್ ಮಾಡ್ತಾಯಿದ್ರೆ ಒಂದು ಪೆಟ್ ಕಾರ್ನರ್ಗೋ ಅಥವಾ ಎಲ್ಲೋ ಔಟ್ಸೈಡ್ ಒಂದು ನೇಚರಲ್ಲಿ ಟೈಮ್ನ ಸ್ಪೆಂಡ್ ಮಾಡಿದಾಗ ಗುಡ್ ಫೀಲ್ ಆಗುತ್ತೆ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಮಕ್ಳಿಗೆ ಆವಾಗ ಸಾಕಬೇಕು, ನಾವು ಸಾಕಬೇಕು, ಪೆಟ್ಸ್ ಸಾಕಬೇಕು, ಫಿಶ್ ತಗೋಬೇಕು. ಅವರೇ ಹೇಳ್ತಾರೆ ನಮಗೆ, ಅಮ್ಮ ನಾವು ಇದು ತೊಗೊಳ್ಳೋಣ ಅದು ತೊಗೊಳ್ಳೋಣ ಅಂತ ಎಲ್ಲ ಅವರೇ ಸಜೆಸ್ಟ್ ಮಾಡ್ತಾ ಹೋಗ್ತಾರೆ. ನಮ್ಮ ಲೈಫಲ್ಲಿ ಏನಿದೆ, ಇರೋಷ್ಟು ದಿನ ಖುಷಿಯಾಗಿ ತುಂಬ ಖುಷಿಯಾಗಿ ಬದುಕಬೇಕು. ಯಾವಾಗ ಎಂತಾಗುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಹಾಗೆ ಇಲ್ಲಿ ಪೆಟ್ಸ್ಗಳಿಗೆ ಸಿಗೋವಂಥ ಫುಡ್ಡು, ಫಿಶಸ್ ಫುಡ್ಡು, ಎಲ್ಲ ರೀತಿ ಫುಡ್ಸು ಬರ್ಡ್ಸಿಗೆ ಎಲ್ಲ ಅವೈಲಬಿಲಿಟಿ ಇದೆ ಇಲ್ಲಿ. ಹೌದು, ನಾವು ಒಂದು ಪ್ರಾಣಿ ಯಾವುದನ್ನೇ ಸಾಕ್ತೀವಿ ಅಂದರೆ ನಾವು ಬೀದಿಲೆಲ್ಲ ನೋಡ್ತೀವಲ್ಲ, ನಾಯಿಗಳಿಗೆ ಪಾಪ ಓನ್ ಟೈಮಲ್ಲಿ ತೊಗೊಂಡ್ಬಿಡ್ತಾರೆ, ಬಟ್ ಸಾಕ್ಲಿಕ್ಕಾಗಿ ತೊಗೊಬಂದು ಬೀದಿಲಿ ಬಿಟ್ಬಿಡ್ತಾರೆ. ಸಾಕೋಕ್ಕಾಗಲಿಲ್ಲ ಅಂದರೆ ಯಾವುದನ್ನು ನಾವು ತೊಗೊಳ್ಳೇಬಾರ್ದು. ಫಸ್ಟ್ ಆಫ್ ಆಲ್ ನಮಗೆ ಅದ್ರನ್ನ ಕಾಪಾಡ್ಕೊಳ್ಳೋ ಶಕ್ತಿ ಇಲ್ಲ ಅಂದರೆ ಅದನ್ನು ನಾವು ಬೈ ಮಾಡಬಾರ್ದು. ಯಾಕೆ ತೊಗೋಬೇಕು? ಪಾಪ ಅವುಗಳದ್ದು ಒಂದು ಮುಗ್ಧ ಜೀವಗಳಿರುತ್ತೆ, ಪುಟ್ಟ ಮುದ್ದಾಗಿರೋವಂಥ ಜೀವಗಳನ್ನ ನೋಯಿಸ್ಬಾರ್ದಲ್ಲ ನಾವು. ನಮಗೆ ಹೇಗೆ ಫೀಲಿಂಗ್ಸ್ ಇರುತ್ತೋ ಆ ಪುಟ್ಟ ಜೀವಗಳಿಗೂ ಅಷ್ಟೇ ಫೀಲಿಂಗ್ಸ್ ಇರುತ್ತೆ. ಅವುಗಳನ್ನೆಲ್ಲ ತುಂಬ ಕೇರಾಗಿ ನೋಡ್ಕೋಬೇಕು. ಅದಕ್ಕೂ ಒಂದು ಸ್ಟ್ರೆಂತ್ ಬೇಕಂದರೆ ಒಳ್ಳೊಳ್ಳೆ ಫುಡ್ಸ್ನ ಕೊಡಬೇಕಾಗುತ್ತೆ. ಆ ಸಪ್ಲಿಮೆಂಟ್ರೀಸು ಕ್ಯಾರಿ ಮಾಡೋದೇ ಒಂದು ಸಮಸ್ಯೆ ಆಗಿರುತ್ತೆ. ಬಟ್ ಇಲ್ಲಿ ಎಲ್ಲ ಒಂದೇ ಕಡೆ ನಾವು ತಗೊಳ್ಳೋದ್ರಿಂದ ತುಂಬಾ ಈಸಿ ಅನಿಸುತ್ತೆ ನಮಗೆ.
ಇಲ್ಲಿ ಪುಟ್ ಪುಟ್ಟು ಮುದ್ದು ಮುದ್ದು ಕ್ಯೂಟ್ ಕ್ಯೂಟ್ ಆಗಿರೋದು ನೋಡಿ. ಹ್ಮ್. ಹ್ಮ್. ಎಷ್ಟು ಕ್ಯೂಟಾಗಿ ಸಾಫ್ಟ್ ಸಾಫ್ಟ್ ಅನಿಸ್ತದೆ ಅದನ್ನು ಮುಡ್ತಿದ್ರೆ. ಎಷ್ಟು ಅದು ಲೈಕ್ ಮಾಡ್ತದೆ ಅಂದರೆ, ಕೆಲವೊಂದು ಟೈಮ್ ನೋಡಿ ಅದು ಎಷ್ಟು ಕ್ಯೂಟ್ ಕ್ಯೂಟಾಗಿ ಹೋಗಿ ಅಲ್ಲಿ ಮುಚ್ಚಿಟ್ಕೊಳ್ತಾ ಇದೆ ಇದು. ಇದು ನೋಡಿ, ಇದು ಪರ್ಷಿಯನ್ಸ್ ಬೇಕಂತ ತುಂಬ ಚೆನ್ನಾಗಿದೆ. ಆ ವೈಟ್ ಇದೆಯಲ್ಲ ಅದು ತುಂಬಾ ಸಾಫ್ಟ್ ಇದೆ. ಇದು ತುಂಬ ಜೋರು ಹೊಂಟಿದ್ದು. ಈ ಕಡೆದು ತುಂಬ ಗಲಾಟೆ ಮಾಡ್ತಾಳೆ ಇದು. ವೈಟ್ ಅಂತೂ ಇದು ತುಂಬ ಮುದ್ದು ಅನ್ನಿಸ್ತಿತ್ತು. ನನಗೆ ಬೆಕ್ಕಿನ ಮರಿ ಅಂದರೆ ತುಂಬಾ ಭಯ ಇತ್ತು. ಬಟ್ ಇದು ತುಂಬ ಸಾಫ್ಟಾಗಿದೆ. ಅದು ಎಷ್ಟು ಚಂದ ನೋಡುತ್ತೆ ಅಂದರೆ, ತುಂಬ ಫ್ರೆಂಡ್ಲಿಯಾಗಿ. ನಾನು ಫಸ್ಟ್ ಟೈಮ್ ಮುಟ್ಟಿದ್ದಾದ್ರೂ ಬಟ್ ಅದು ತುಂಬಾ ಇಷ್ಟ ಆಯಿತು. ಅದು ಎಷ್ಟು ಚೆನ್ನಾಗಿ ನನ್ನ ನೋಡ್ತಾ ಇತ್ತು ನೋಡು ಚಿನ್ನಿದು. ಈಗ ಎತ್ಕೊಂಡಳ ಹಾಗೆ ನೋಡಿದ್ವಿ, ಎಷ್ಟು ಮುದ್ದು ಮುದ್ದಾಗಿದೆ ಅಲ್ಲ. ನೋಡು. ಹೌದು, ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚಂದ ಜಗಳ ಆಡ್ತಾ ಇದೆ ನೋಡಿದೆಲ್ಲ. ಫಿಶ್ ತೋರಿಸ್ಬೇಕಿತ್ತು ಬಟ್ಟಲಲ್ಲಿ. ಎಲ್ಲ ಥರ ಫಿಶು ಇತ್ತು. ಎಲ್ಲ ತೋರಿಸಿ ಆಯ್ತಲ್ಲ, ಅದಕ್ಕೆ ಅಂತಲ್ಲ. ಲೋಟದಲ್ಲಿ ಕಚ್ಚಾಡ್ತಾ ಇದ್ದಾವೆ ಎರಡೂ. ಇದು ನೋಡು, ಎದ್ರುಕೊಂಡು ಓಡ್ತಾ ಉಂಟದು ಅಲ್ಲಿಂದ. ನನಗೆ ಎಲ್ಲಿ ಕಚ್ಚಿಬಿಡ್ತಾರೋ, ಇಬ್ಬರು ಜಗಳ ಮಾಡ್ತಿದ್ದಾರೆ ಅಂತ. ಓಕೆ ಫ್ರೆಂಡ್ಸ್, ನನಗೆ ಇಷ್ಟ ಆಗಿ ನಾನು ಈ ವಿಡಿಯೋನ ಮಾಡಿದೆ. ಥ್ಯಾಂಕ್ ಯು.